ಹಾಯ್ ಚಾರ್ಟ್ ಲೆನ್ಸ್ ಚಾನಲ್ಗೆ ಸ್ವಾಗತ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಆ್ಯಕ್ಚುಲಿ ನಾನು ಲಾಸ್ಟ್ ಫ್ಯೂ ಡೇಸಿಂದ ಹೇಳ್ತಾನೆ ಇದ್ದೀನಿ, ಮಾರ್ಕೆಟ್ ತುಂಬ ವೀಕ್ ಇದೆ. ಪ್ಲಸ್ ಇನ್ನೊಂದು ಮೇಜರಾಗಿ ಏನಂದರೆ ನಿಫ್ಟಿ ಆಬ್ವಿಯಸ್ಲಿ ಒಂದು ಒಳ್ಳೆ ಮೂಮೆಂಟ್ ಇತ್ತು, ಬಟ್ ಪ್ಯಾರಲಾಗ್ ಸ್ಟಾಕ್ಸ್ ಯಾವುದೂ ಕೂಡ ಒಂದೊಳ್ಳೆ ಪಾಸಿಟಿವ್ ಆಗಿರಲಿಲ್ಲ ಲಾಸ್ಟ್ ಫ್ಯೂ ಡೇಸಿಂದ. ಸೊ ಅದಕ್ಕೆ ನಾನು ಹೇಳಿದೆ ಮಾರ್ಕೆಟ್ ಬಿಟ್ಟು ತುಂಬ ಪೂವರ್ ಆಗಿದೆ ಅಂತಲೇ ಹೇಳಿದೆ. ಸೊ ಇವತ್ತು ಕೂಡ ಅಷ್ಟೇ ಒಂದು ನೀ ಜರ್ಕ್ ಅಂತ ಹೇಳ್ಬೋದು, ಒಂದು ನೆಗೆಟಿವ್ ಡೇ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ನಿಫ್ಟಿ ಬ್ಯಾಂಕ್ ಎಲ್ಲ ಕೂಡ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ ಕೂಡ ನೆಗೆಟಿವ್ ಇರುತ್ತೆ ಎಕ್ಸೆಪ್ಟ್ ಆಟೋ ಸೆಕ್ಟರ್. ನಾನು ಆಟೋ ಬಗ್ಗೆ ಆ್ಯಕ್ಚುಲಿ ಒಂದು ಬ್ಲಾಗ್ ಕೂಡ ಮಾಡಿದ್ದೀನಿ ರೀಸೆಂಟಾಗಿ, ನೀವು ನೋಡ್ಬೋದು. ಆಟೋ ತುಂಬ ಸ್ಟ್ರಾಂಗ್ ಆಗಿದೆ, ಬಟ್ ಪ್ರಾಬ್ಲಮ್ ಏನಂದರೆ ಯಾವಾಗೊಂದು ಮಾರ್ಕೆಟ್ ಬೇರೆ ತುಂಬ ವೀಕ್ ಆಗಿರ್ತೀವಿ, ಒಂದು ಸ್ಟ್ರಾಂಗ್ ಸೆಕ್ಟರ್ಸ್ ಕೂಡ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಅದು ಜಸ್ಟ್ ಗೋ ಸೈಡ್ ವೇಸ್ ಅಷ್ಟೇ. ಸೊ ಬೇಸಿಕಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಈಗ ಸ್ಮಾಲ್ ಕ್ಯಾಪ್ ತುಂಬ ವೀಕ್ ಇದೆ, ಆಲ್ರೆಡಿ ವೀಕ್ ಆಗಿತ್ತು. ಇವತ್ತು ಕೂಡ ನೋಡಿ ಕಂಪ್ಯೂಟರ್ ನೋಡ್ಬೋದು ನೀವು ನೆಗೆಟಿವ್ ಕ್ಯಾಂಡಲ್, ಬಟ್ ನೀವು ಕಂಪೇರಿಟ್ಲಿ ಆಟೋ ಸೆಕ್ಟರ್ ನೋಡಿದಾಗ ಅಂಥ ನೆಗೆಟಿವ್ ಏನಿರಲಿಲ್ಲ. ಅದೊಂದು ಟ್ರೇಟ್ ಆಫ್ ದಿ ಸ್ಟ್ರಾಂಗ್ ಸೆಕ್ಟರ್ಸ್. ಅದು ಏನಾಗುತ್ತೆ, ಸೈಡ್ ವೇಸ್ ಆಗಿಬಿಡುತ್ತೆ. ಮಾರ್ಕೆಟ್ ತುಂಬ ವೀಕ್ ಆಗಿದ್ದಾಗ ಸ್ಟ್ರಾಂಗ್ ಆಗಿರೋ ಸೆಕ್ಟರ್ಸ್ ಎಲ್ಲ ಸೈಡ್ ವೇಸ್ಗೆ ಹೋಗ್ಬಿಡುತ್ತೆ. ಸೊ ಆ ಥರ ನೋಡೋಕ್ರೆ ಜಸ್ಟ್ ಆಟೋ ಒಂದೇ ಅಷ್ಟೇ ಸ್ವಲ್ಪ ಸಸ್ಟೈನ್ ಆಗಿದ್ದು, ಮಿಕ್ಕಿದ ಎಲ್ಲ ಸೆಕ್ಟರ್ಸ್ ಕೂಡ ಕಂಪ್ಲೀಟ್ ನೆಗೆಟಿವ್ ಆಗೇ ಇತ್ತು. ನೀವು ರಿಯಾಲಿಟಿಯಿಂದ ಎ ಟು ಝೆಡ್ ಎಲ್ಲ, ಮಿಡ್ ಕ್ಯಾಪ್ ಕೂಡ ಅಷ್ಟೇ. ಮಿಡ್ ಕ್ಯಾಪ್ ನಾನು ಏನೋ ಲೆವೆಲ್ಸ್ ನಿಮ್ಗೆ ನೆನ್ನೆ ಹೇಳಿದ್ದೆ, ಜಸ್ಟ್ ಎ ಮೂಮೆಂಟ್. ಸೊ ನಾನು ಆ್ಯಕ್ಚುಲಿ ಇದೇನಿದೆ ಇಲ್ಲಿ ಗ್ಯಾಪ್ ಅಪ್ ಏನಿದೆ, ಇದನ್ನು ತುಂಬ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಲಾಸ್ಟ್ ಫ್ಯೂ ಡೇಸಿಂದ. ಇದನ್ನು ಯಾವುದೇ ಕಾರಣಕ್ಕೂ ಕವರ್ ಮಾಡಬಾರ್ದು ಅಂತಲೇ ನಾನು ಆ್ಯಕ್ಚುಲಿ ಅಂದರೆ ಇಲ್ಲಿ ಬಂದು ಪ್ರೈಸ್ ಬಂದು ಅಟ್ಲೀಸ್ಟ್ ರಿಟ್ರೇಸ್ ಮಾಡಿದ್ರೆ ಪರವಾಗಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ಕವರ್ ಆಗಬಾರ್ದು ಇಲ್ಲಿ. ಇದನ್ನು ಫಿಲ್ ಆಗಿ ಮತ್ತೆ ಡೌನ್ ಸೈಡ್ ಪ್ರೈಸ್ ಆ್ಯಕ್ಷನ್ ಆಗಲೇಬಾರ್ದಾಗಿತ್ತು. ಸೊ ಇವತ್ತೇನಾಗಿದೆ, ಕಂಪ್ಲೀಟ್ ಈ ಲೆವೆಲ್ ಬ್ರೇಕಪ್ ಆಗಿ ಪ್ರೈಸ್ ಆ್ಯಕ್ಷನ್ ನೆಗೆಟಿವ್ ಕ್ಲೋಸ್ ಆಗಿದೆ. ಇನ್ ಕೇಸ್ ಇಲ್ಲಿಂದ ಏನಾದ್ರು ಫಾಲೋ ಅಪ್ ಡೌನ್ ಸೈಡೇ ಬಂತು ಅಂದರೆ ಡೆಫಿನೆಟ್ಲಿ ನಮಗೆ ತುಂಬ ದಿನ ಬೇಕು ಮಾರ್ಕೆಟ್ ರಿಕವರ್ ಆಗೋಕ್ಕೆ. 100% ಆಲ್ಮೋಸ್ಟ್ ತುಂಬ ಬೇಸೇ ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ಬ್ರೇಕ್ ಆಗಿಬಿಟ್ಟಿರುತ್ತೆ. ಯಾಕಂದ್ರೆ ನೀವು ನೋಡ್ಬೋದು ಇಲ್ಲಿ ಈ ಬ್ರೇಸ್ ಇಂಟ್ಯಾಕ್ಟೇ ಆಗಿಲ್ಲ, ಇಲ್ಲಿವರೆಗೂ ಒಂದು ಒಳ್ಳೆ ಬೇಸ್ ಫಾರ್ಮ್ ಆಗ್ತಾಯಿದ್ದು. ಯಾವಾಗ ಬ್ರೇಕ್ ಡೌನ್ ಆಯಿತು, ಕಂಪ್ಲೀಟ್ ಆ ಬ್ರೇಸ್ ಫೇಲ್ಯೂರ್ ಅಂತಲೇ ಹೇಳ್ಬೋದು ಈಗ ಇಲ್ಲಿ ಕಂಪ್ಲೀಟಾಗಿ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಲ್ಲಿಂದ 100% ಇನ್ನೂ ಸೆಲ್ಲಿಂಗ್ ಬಂದೇ ಬರುತ್ತೆ. ಬಟ್ ಇಲ್ಲ, ಸ್ಟ್ರಾಂಗ್ ಅಂತ ಪ್ರೂವ್ ಆಗೋಕ್ಕೆ ಅಟ್ಲೀಸ್ಟ್ ಒಂದು ಒಳ್ಳೆ ಫಾಲೋಅಪ್ ಅಪ್ಸೈಡ್ ಕಡೆ ಹೋಗ್ಬೇಕೀಗ, ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತೂ ನಾನೇನು ಈ ಟ್ರೆಂಡ್ ಲೈನ್ ಹಾಕಿದ್ದು ಇದು ಕೂಡ ಬ್ರೀಚ್ ಆಗಿದೆ ಈಗ. ಸೊ ಇದು ಸ್ಟ್ರಕ್ಚರ್ ನೋಡಿದ್ರೆ 100% ತುಂಬ ನೆಗೆಟಿವ್ ಆಗಿದೆ. ಸದ್ಯಕ್ಕಂತೂ ಏನೋ ಪಾಸಿಟಿವ್ ಥರ ಕಾಣಿಸ್ತಾರೆ ಸ್ಮಾಲ್ ಕ್ಯಾಪ್. ಓಕೆ, ಲಾರ್ಜ್ ಕ್ಯಾಪ್ 100% ಹೌದು, ಒಂದು ಅಪ್ ಟ್ರೆಂಡ್ ಆಗಿದೆ, ಒಳ್ಳೆ ಬೇಸ್ ಇದೆ ಎಲ್ಲ ಹೇಳ್ಬೋದು. ಬಟ್ ಸ್ಟಾಕ್ ವೈಸ್ ನೋಡಿದ್ರೆ 100% ತುಂಬ ವೀಕ್ ಆಗಿದೆ ಈಗಲೂ ಸಹ. ಒಂದು ಸೆಕೆಂಡ್ ತೋರಿಸ್ತೀನಿ ಬೇಕಾದ್ರೆ. ಐ ಥಿಂಕ್ ನಾನು ನಿನ್ನೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಫ್ಯೂ ಡೇಸ್ ಬ್ಯಾಕ್. ಇದು ನೋಡ್ಬೋದು ಇಲ್ಲಿ ನೀವು. ಒಂದು ಸೆಕೆಂಡ ಸ್ವಲ್ಪ ಟಿಲ್ಟ್ ಮಾಡ್ತೀನಿ, ಈಸಿ ಆಗುತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ನೀವು ನೋಡ್ಬೋದು ಇಲ್ಲಿಗ ಸೊ ನೋಡಿ ಇಲ್ಲಿ ಏನಾಗ್ತಾ ಇದೆ, ಮಾರ್ಕೆಟ್ ಆ್ಯಕ್ಚುಲಿ ಮೇಲೆ ಹೋಗ್ತಾಯಿದೆ ಕಂಪ್ಲೀಟಾಗಿ. ನೀವು ನೋಡ್ಬೋದು ಮೇಲೆ ಹೋಗ್ತಾ ಇದೆ, ಬಟ್ ಸ್ಟಾಕ್ಸ್ ಅಬ್ಸರ್ವ್ ಮಾಡಿ ಇಲ್ಲಿ ಅಟ್ಲೀಸ್ಟ್ ಒಂದು ಯಾವುದು ನ್ಯೂ ಆಗಿ ಕೂಡ ಮಾಡ್ತಾ ಇಲ್ಲ ಕಂಪ್ಲೀಟಾಗಿ. ಈ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗೋಕ್ಕಾಗಿಲ್ಲ ಆ್ಯಕ್ಚುಲಿ. ನೋಡ್ಬೋದು ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಒಂದು ಸ್ಮಾಲ್ ನೀ ಜರ್ಕ್ ಅಷ್ಟೇ ಇರೋದು, ಬಟ್ ಇಲ್ಲಿ ಸ್ಟಾಕ್ಸ್ ನೋಡಿ ಎಷ್ಟು ಡೀಪ್ ಆಗಿ ಬಿದ್ದಿದೆ. ಆಲ್ಮೋಸ್ಟ್ 50%ಇಂದ ಆಲ್ಮೋಸ್ಟ್ 30% ಬಿದ್ದಿದೆ ನಂಬರ್ ಆಫ್ ಸ್ಟಾಕ್ಸ್. ಸೊ ಇಲ್ಲೂ ಕೂಡ ಅಷ್ಟೇ, ಅಟ್ಲೀಸ್ಟ್ ಅಬೌವ್ 80 ಮೇಲೆ ಇರಬೇಕಾಯ್ತು, 70 ಮೇಲೆ ಇದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಬುಲ್ ಮಾರ್ಕೆಟ್ ಮುಂದಾಯಿತು. ಬಟ್ ಇಲ್ಲಿ ನೋಡಿದ್ರೆ ಸ್ಟಾಕ್ಸ್ ತುಂಬ ಆಲ್ಮೋಸ್ಟ್ ಈಗ 20 ಬಂದರೆ ಆಲ್ಮೋಸ್ಟ್ ಓವರ್ ಸೋಲ್ಡಲ್ಲಿ ಬಂದುಬಿಡ್ತೀವಿ ನಾವು. ಸೊ ಇದಕ್ಕೆ ನಡೀತು ಕಂಪ್ಲೀಟ್. ಬೇಕಾದ್ರೆ ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ಯಾವಾಗಾದ್ರೂ ಅಷ್ಟೇ ಒಂದು ಒಳ್ಳೆ ಅಪ್ ಮೂವ್ಮೆಂಟ್ ಇದ್ದಾಗ ಸ್ಟಾಕ್ಸ್ ನೋಡಿಲ್ಲ ಅಬೌವ್ 60% ಹೋಗುತ್ತೆ ಒಂದು ಒಳ್ಳೆ ಸ್ಟ್ರಾಂಗ್ ರ್ಯಾಲಿ ಬಂದಾಗ. ಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಏನು ಮೂವ್ಮೆಂಟ್ ಕೊಟ್ಟಿತ್ತು, ಪ್ಯಾರಲಾಗ್ ಸ್ಟಾಕ್ಸ್ ಕೂಡ ನೋಡಿ ಅಬೌವ್ 60 ಅಬೌವ್ 70 ಹೋಗ್ಬೇಕು. ಅಟ್ಲೀಸ್ಟ್ ಈ ಥರ ಮೂವ್ಮೆಂಟ್ ಇರಬೇಕು. ಇಲ್ಲೇನಾದ್ರು ಬರೀ ಇಂಡಸ್ಟ್ರೀಸ್ ಮಾತ್ರ ಹೋಗ್ತಾ ಇದೆ, ಸ್ಟಾಕ್ಸ್ ಯಾವುದು ಮೂವ್ನೇ ಆಗ್ತಾ ಇಲ್ಲ ಆ್ಯಕ್ಚುಲಿ. ಸೊ ಇದೊಂದು ಡೈವರ್ಜೆನ್ಸ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಲಾಸ್ಟ್ ಫ್ಯೂ ಡೇಸಿಂದ ಹೇಳ್ತಿದ್ದೆ ಮಾರ್ಕೆಟ್ ತುಂಬ ವೀಕ್ ಇದೆ ಅಂತ. ಸೊ ನೀವು ಬರೀ ನಾನು ಸಿಲ್ವರ್ ಆ್ಯಕ್ಚುಲಿ ಈಗ ಸಿಲ್ವರ್ ಮತ್ತು ಗೋಲ್ಡ್ ನೋಡೋಣ. ಒಂದು ಸೆಕೆಂಡು, ಕಮಾಡಿಟೀಸ್ ತುಂಬ ಟ್ರೇಡೇಬಲ್ ಆಗಿದೆ ಕಂಪೇರ್ ಟು NSE. ಒಂದು ಸೆಕೆಂಡ. ಸೊ ನಾನು ಆ್ಯಕ್ಚುಲಿ ಇವತ್ತು ನೋಡ್ತೀನಿ ಎಂಡ್ ಆಫ್ ದಿ ಡೇ. ಎಂಡ್ ಆಫ್ ದಿ ಡೇ ನೆಗೆಟಿವ್ ಕ್ಲೋಸ್ ಆಯ್ತು ಅಂದರೆ ಡೆಫಿನೆಟ್ ನಾನು ಸಿಲ್ವರ್ ಎಕ್ಸಿಟ್ ಆಗ್ತೀನಿ, ಸ್ಟಾಪ್ ಲಾಸ್ ವೆಯ್ಟ್ ಮಾಡಲ್ಲ. ಆಬ್ವಿಯಸ್ಲಿ ನನ್ನ ಗೋಲ್ಡಲ್ಲಿ ಪೊಸಿಷನ್ಸ್ ಇಲ್ಲ.
ಸೊ ನಾನು ಆ್ಯಕ್ಚುಲಿ ನಾನು ಇದು ತೊಗೊಂಡು ಸಿಲ್ವರಲ್ಲಿ ಇದು ಮಾಡಿದ್ದೀನಿ. ಒಂದು ಸೆಕೆಂಡ್ ನೋಡ್ಬೋದು ನೀವು ಕಂಪ್ಲೀಟಾಗಿ ನಾನು ಇಲ್ಲಿ ಅಲರ್ಟ್ಸ್ ಆಗಿ ಇಕ್ಕಿದ್ದೀನಿ ಆ್ಯಕ್ಚುಲಿ ಇವತ್ತು. ಇನ್ ಕೇಸ್ ಇದರಿಂದ ಕೆಳಗಡೆ ಟ್ರೇಡ್ ಆಯ್ತು ಡೆಫಿನೆಟ್ಲಿ ನಾನು ಎಕ್ಸಿಟ್ ಆಗೇ ಆಗ್ತೀನಿ. ಬಟ್ ನಾನು ಆಟೋ ಬೀಸಲ್ಲಿ ಆ್ಯಕ್ಚುಲಿ ನನ್ನ ಪೊಸಿಷನ್ಸಲ್ಲಿ ಎಲ್ಲ ಎಕ್ಸಿಟ್ ಆದ ಇವತ್ತು ಕಂಪ್ಲೀಟಾಗಿ. ನೀವು ನೋಡ್ಬೋದು ಆಟೋ ಬೀಸ್ ಆಮೇಲೆ ಬರ್ತೀನಿ ನಾನಿದು. ಸಿಗ್ನಿಟಿ ಕೂಡ ಆ್ಯಕ್ಚುಲಿ ಇಲ್ಲಿ ಫಸ್ಟ್ 50% ಎಕ್ಸಿಟ್ ಆಗಿದೆ, ಆಮೇಲೆ 100% ಎಕ್ಸಿಟ್ ಆಗಿದೆ. ಯಾವಾಗ ಬ್ರೇಕ್ಔಟ್ ಫೇಲ್ಯೂರ್ ಆಯಿತು, ಸೊ ಚಾನ್ಸಸ್ ಆಫ್ ಮೂವಿಂಗ್ ಈಸ್ ವೆರಿ ಲೆಸ್ ಇಲ್ಲಿ. ಸೊ ಇಂಥ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಸ್ಟಾಪ್ ಲಾಸ್ ವೆಯ್ಟ್ ಮಾಡಲ್ಲ ನಾನು. ಮತ್ತೆ ಬೇಸಿಗೆ ಬಂತು ಅಂದರೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ ಆಲ್ಮೋಸ್ಟ್ 50% ಅಟ್ಲೀಸ್ಟ್. ರೆಸ್ಟ್ ಹೋಲ್ಡ್ ಮಾಡ್ತಾ ಇದೆ. ಬಟ್ ಈ ಸ್ಪೆಷಲಿ ತುಂಬ ವೀಕ್ ಇರೋದ್ರಿಂದ ನನಗೆ ರಿಮೈನಿಂಗ್ ಪೊಸಿಷನ್ಸು ಹೋಲ್ಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಎಕ್ಸಿಟ್ ಅದೇ. ಈವನ್ ವ್ಯಾರ ಕೂಡ ಆ್ಯಕ್ಚುಲಿ ನಾನು ಎಕ್ಸಿಟ್ ಆಗಿಬಿಟ್ಟಿದೆ ಇಲ್ಲೇ ಇವತ್ತು, ನಾನು ಹೋಲ್ಡೇ ಮಾಡಿಲ್ಲ. ನೈಕಾ ಕೂಡ ಆ್ಯಕ್ಚುಲಿ ನಾವು ಅಪ್ಸೈಡ್ದಾಗ ಎಕ್ಸಿಟ್ ಅದೇ, ಎಲ್ಲ ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲನೂ ಎಕ್ಸಿಟ್ ಆಗ್ಬಿಟ್ಟು ಯಾವುದೂ ಇಲ್ಲ. ನಂತರ ಈಗ 100% ಕ್ಯಾಶಲ್ಲಿದ್ದೀನಿ. ಪ್ಲಸ್ ಆಟೋ ಬೀಸ್ ಮಾತ್ರ ಪರ್ಚೇಸ್ ಮಾಡಿದ್ದೀನಿ. ನಾನು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ. ಥೈರೋಕೇರ್ ಕೂಡ ಇಲ್ಲ ಆ್ಯಕ್ಚುಲಿ ನೋಡಿ, ಇದೆಲ್ಲ ವೀಕ್ ಕ್ಯಾಂಡಲ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಸ್ಕ್ವಾಟ್ಸ್ ಆದರೆ 100% ಮಾರ್ಕೆಟ್ ತುಂಬ ವೀಕ್ ಆಗಿದೆ ಅಂತಲೇ ಅರ್ಥ. ಸೊ ಇದೊಂದು ಮಾತ್ರ ಒಂದು ಸ್ಮಾಲ್ ಅಕೌಂಟಲ್ಲಿದ್ದ ಮಹೀಂದ್ರ ಸ್ಟಾಕು. ಬಟ್ ಸ್ಮಾಲ್ ಅಕೌಂಟ್ ಆಗಿದೆ, ನಾನು ಬೇಸ್ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ಈಗ 100% ಕ್ಯಾಶಲ್ಲಿದ್ದೀನಿ. ಪ್ಲಸ್ ಏನಂದರೆ ನಾನು ಆಟೋ ಬೀಸ್ ಬೈ ಮಾಡಿದ್ದೀನಿ ಹೇಳ್ದಾಗೇ. ಯಾಕೆ ಬೈ ಮಾಡಿದ್ರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ನಾನು ಆಟೋದಲ್ಲಿ ತುಂಬ ಬುಲ್ಲಿಶ್ ಆಗಿದ್ದೀನಿ ಕೆಲವೊಂದು ಸರ್ಟನ್ ರೀಸನ್ಸ್, ಟೆಕ್ನಿಕಲ್ ಅನಾಲಿಸಿಸ್ ರೀಸನ್ಗೋಸ್ಕರ. ಸೊ ಮತ್ತು ನನಗೆ ಇದೊಂದು ಜಸ್ಟ್ ಸ್ಮಾಲ್ ಟ್ರೇಡ್ ಅಂತ ಹೇಳ್ಬೋದು. ಯಾಕೆಂದರೆ ಸ್ಟಾಪ್ ಲಾಸ್ ತುಂಬ ಲೆಸ್ ದೆನ್ 2% ಅಂತ ಹೇಳ್ಬೋದು. 1% ಸ್ಟಾಪ್ ಲಾಸ್, ಆಲ್ಮೋಸ್ಟ್ ಕ್ಲೋಸ್ ಟು 1%, 1.5% ಅಷ್ಟೇ. ಸೊ ನಾನು ಆಲ್ಮೋಸ್ಟ್ 25% ಮೇಲೆ ಸೈಜ್ ಇದೆ. ನೋಡ್ತೀನಿ ಲಾಸ್ಟ್ ಫ್ಯೂ ಡೇಸ್ ನೋಡ್ತೀನಿ. ಇನ್ ಕೇಸ್ ಏನಾದ್ರು ಮೂವ್ಮೆಂಟ್ ಬಂದರೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ. ಯಾಕೆಂದರೆ ಸ್ಟಾಕ್ಸಲ್ಲಿ ರಿಸ್ಕಿ ಇದೆ, ಮಾರ್ಕೆಟ್ ತುಂಬ ಪೋರ್ ಇರೋದ್ರಿಂದ. ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಸ್ವಲ್ಪ ಸೈಡ್ ವೇಸ್ ಹೋದರೂ ಕೂಡ ಆಟೋ ಸೆಕ್ಟರ್ ಪರ್ಫಾರ್ಮ್ ಮಾಡುತ್ತೆ ಅಂತ ನನ್ನ ಅನಾಲಿಸಿಸು. ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಟ್ ಯಾವುದೇ ಕಾರಣಕ್ಕೂ ಏನು ಟ್ರೇಡ್ಸ್ ತೊಗೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ದಿನ ನೋಡೋಣ. ಅಟ್ಲೀಸ್ಟ್ ಏನಾದರೂ ಸೈಡ್ ವೇಸ್ ಫಾರ್ಮ್ ಆಗುತ್ತಾ ಅಥವಾ ಫಾಲೋ ಅಪ್ ಸೆಲ್ಲಿಂಗ್ಗೆ ಬರುತ್ತಾ ಅಂತ. ಇವಾಗ ನೀವೇನೇ ಟ್ರೇಡ್ಸ್ ತೊಗೊಂಡ್ರು 100% ಸ್ಕ್ವಾಟ್ ಆಗುತ್ತೆ, 100% ಲಾಸ್ ಮಾಡೇ ಮಾಡ್ತೀರಾ. ಸೊ ಯಾವುದೇ ಕಾರಣಕ್ಕೂ ಟ್ರೇಡ್ಸೇ ತೊಗೊಳಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.